ಬರೀ 10 ನಿಮಿಷನಾಗ ಚಟ್ಪಟ್ ಅಂತ ಈ ಟೊಮೆಟೊ ಗೊಜ್ಜು ಮಾಡ್ಬೋದ್ರಿ. ಮಾಡೋದು ಭಾಳ ಸರಳ ಅದ ರೀ. ಕಡಾಯಿನಾಗ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಮಾಡಿ ಅದ್ರಾಗ ಸಾಸಿ ಮತ್ತು ಜೀರಿಗೆ ಹಾಕಿ ಚಲೋ ಕೆಂಪಗಾಗತನ ಅವಕ್ಕೆ ಹುರಿದು ನೋಡ್ರಿ ಸ್ವಲ್ಪ ಜಜ್ಜಿದ್ದು ಬೆಳ್ಳುಳ್ಳಿಗಳಿಗೆ ಸೇರಿಸ್ಬಿಡ್ತೀನಿ ರೀ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗ್ತದ್ರಿ. ನೋಡ್ರಿ ಸ್ವಲ್ಪ ಹಿಂಗೆ ಕೆಂಪಗಾಗಬೇಕು. ಈಗಿದ್ರಾಗ ಒಂದಿಷ್ಟು ಕರಿಬೇವು ತಂದು ಸೇರಿಸ್ಬಿಡ್ತೀನಂತ. ಅವಕ್ಕೂ ಸ್ವಲ್ಪ ಹಿಂಗೆ ಹುರಿದಾದ್ಮೇಲೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿಗಳು ಹಾಕ್ಬಿಡ್ತೀನಂತ್ರಿ. ಉದ್ದುದ್ದು ಸೀಳಿ ಸೇರಿಸ್ಲತ್ತೀನಿ. ಇವಕ್ಕೂ ಸಣ್ಣ ಉರಿನಾಗ ಸ್ವಲ್ಪ ಬಣ್ಣ ಬದಲಾಸತನ ಹುರಿಬೇಕಾಗ್ತದೆ. ಇಲ್ಲಿ ನೋಡ್ರಿ ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಗೆ ಹಿಂಗೆ ಕಟ್ ಮಾಡಿ ತಂದು ಸೇರಿಸ್ಲತ್ತೀನಿ ರೀ. ಇವಕ್ಕೂ ಸ್ವಲ್ಪ ಬಣ್ಣ ಬದಲಾಸತನ ನಾವು ಹುರಿಬೇಕಾಗ್ತದೆ. ಈಗ ಇದ್ರಾಗ ನಾನು ಒಂದು 5-6 ಟೊಮೆಟೊ ತೊಗೊಂಡು ಚಲೋ ತೊಳೆದು ಏನು ಮಾಡ್ತೀನಿ ರೀ ಹೋಳಿ ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ. ಈಗ ಟೊಮೆಟೊ ಹಾಕಿದ್ದೇವೆ ಅಂತಂದ್ರೆ ನಾವೇನು ಮಾಡಬೇಕಾಗ್ತದೆ, ಉಪ್ಪನ್ನು ಹಾಕಲೇಬೇಕಾಗ್ತದಲ್ರಿ. ಅಂದರೆ ನಮ್ಮ ಟೊಮೆಟೊ ಇಲ್ಲಿ ಪೂರ್ತಿ ಸಾಫ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ಇದಕ್ಕೆ ಒಂದು ಸರ್ತಿ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಮ್ಯಾಲೆ ಮುಚ್ಚಿ ಒಂದು 2-3 ನಿಮಿಷ ಸಣ್ಣ ಉರಿನಾಗ ಬಿಟ್ಬಿಡ್ತೀನಂತ. ಒಂದು 2 ನಿಮಿಷ ಆದಮೇಲೆ ತೋರಿಸ್ತೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸಾಫ್ಟ್ ಆಗ್ಯಾವ್ರಿ. ಮತ್ತು ಇದಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡಿ ಮತ್ತು ಹಾಗೆ ರೀ ಮ್ಯಾಲೆ ಮುಚ್ಚಿ ಮತ್ತು ಒಂದು 2 ನಿಮಿಷ ಅಷ್ಟೇ ಬಿಟ್ಬಿಡ್ತೀನಂತ. 2 ನಿಮಿಷ ಆದಮೇಲೆ ನಮ್ಮದು ಟೊಮೆಟೊ ಇಲ್ಲಿ ಪೂರ್ತಿ ಸಾಫ್ಟ್ ಆಗಿರ್ತಾವ್ರಿ. ಬೇಕಾದ್ರೆ ನೀವು ಸ್ಪೂನ್ ತೊಗೊಂಡೆ ಮೆತ್ತಗೆ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಮ್ಯಾಶರ್ ತೊಗೊಂಡು ಈ ಥರ ಮಾಡ್ಲತ್ತೀನಿ ಸ್ವಲ್ಪ ಸಾಫ್ಟ್ ಆಗ್ಲಂತ. ನೋಡ್ರಿ ಜಾಸ್ತಿನೂ ನಾ ಮಾಡ್ಕೊಂಡಿಲ್ಲ. ಒಂದು ಸರ್ತಿ ಹಿಂಗೆ ಕಲಿಸ್ಬಿಡ್ತೀನಂತ. ಈಗ ಇದ್ರಾಗ ಉಳಿದಿದ್ದು ಮಸಾಲೆಗಳಿಗೆ ಸೇರ್ಸಮಂತ್ರಿ. ನಾ ಇಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಸೇರಿಸ್ಲತ್ತೀನಿ ರೀ. ಹಾಗೆ ಪುಡಿ ಖಾರ, ಅರ್ಶಿಣ ಪುಡಿ ಮತ್ತು ಇಲ್ಲಿ ಇತ್ತಂದ್ರೆ 1 ಚಮಚ ಸಾಂಬಾರು ಪೌಡರ್ನು ಸೇರಿಸ್ರಿ. ಹಾಗೆ ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಹಾಗೆ ನೋಡ್ರಿ ಧನಿಯಾ ಪುಡಿನೂ ಸೇರಿಸ್ಬಿಡ್ತೀನಂತ. ನೀವು ಈ ಸಾಂಬಾರು ಪುಡಿ ಇಲ್ಲಂತಂದ್ರೆ ಬಿಡ್ರಿ ನಡೀತದ. ಬರೀ ಗರಂ ಮಸಾಲೆ ಸೇರಿಸಿದ್ರೂ ನಡೀತದ. ಅದರ ಸಾಂಬಾರು ಪುಡಿ ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಬರ್ತದೆ ರೀ. ಚಲೋ ಮಿಕ್ಸ್ ಮಾಡಿದಾದ್ಮೇಲೆ ಏನು ಮಾಡ್ತೀನಿ ರೀ ಸ್ವಲ್ಪ ನೀರು ಹಾಕ್ಬಿಡ್ತೀನಂತ. ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋರಿ. ಈಗ ಇದಕ್ಕೆ ಕಲಿಸ್ತೀನಂತ್ರಿ. ಕಲಸಿ ಕುದಿಲಕ್ಕ ಬಿಟ್ಬಿಡ್ತೀನಂತ. ಒಂದು 2 ನಿಮಿಷ ಕುದಿಲಕ್ಕೆ ಬಿಟ್ಟಿದ್ರಿ ನಾನು. ನೋಡ್ರಿ ಆಲ್ಮೋಸ್ಟ್ ನಮ್ಮದು ಟೊಮೆಟೊ ಗೊಜ್ಜು ಇಲ್ಲಿ ರೆಡಿ ಆಗ್ಯದ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಕಲಿಸ್ತಾರ ಆಯ್ತು ರೀ. ಭಾಳ ಅಂದ್ರೆ ಭಾಳ ಸರಳ ಅದ ರೀ. ರೊಟ್ಟಿ, ಚಪಾತಿ, ಅನ್ನ, ದೋಸೆ ಎಲ್ಲದಕ್ಕೆ ಹೊಂದ್ಕೋತದ್ರಿ. ಸಾರು ಸಾಂಬಾರು ಬೇರೆ ಮತ್ತು ಪಲ್ಯ ಬೇರೆ ಇವೆಲ್ಲ ಮಾಡೋಕೆ ಗೋಜೆ ಬ್ಯಾಡ್ರಿ. ಇದು ಒಂದು ಮಾಡ್ದೇವಂತಂದ್ರೆ ಎಲ್ಲದಕ್ಕೆ ನಡೀತದ್ರಿ. ನೋಡ್ರಿ ನಾನು ಇಲ್ಲಿ ಚಪಾತಿ ಸರಿ ಸರ್ವ್ ಮಾಡತ್ತೀನಿ ರೀ. ಅನ್ನದ ಸರಿನೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ.